ಸತ್ತು ಮಾಡಬೇಡಿ, ಅಮ್ಮಂಗೆ ಸರ್ಪ್ರೈಸ್ ಕೊಡ್ಬೇಕು. ಗಾಡ್, ಇದೆಲ್ಲ ಯಾರು ಮಾಡಿದ್ದು? ಅಮ್ಮನ ಬರ್ಡೇ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಹೌದು ಹೌದು, ಅಂಥದ್ರಲ್ಲಿ ನಾನೇ ಈ ಡೆಕೋರೇಷನ್ ಎಲ್ಲ ಮಾಡಿದ್ದು ನಾನೇ. ಹಲೋ ಮಮ್ಮ, ಈ ಡೆಕೋರೇಷನ್ಸ್ ಎಲ್ಲ ನೀನೇ ಮಾಡಿದ್ದ? ಹ್ಞೂ, ಮತ್ತೆ ಫ್ರೆಂಡ್ಸ್ ಜೊತೆ ಸುತ್ತಾಡ್ಕೊಂಡು ಬರ್ತೀನಿ ಅಂತ ಹೋಗಿದ್ದೆ. ಒಂದು ಸುಸ್ತಾಗಿರ್ತೀಯ, ಅದಕ್ಕೆ ಈ ಅದ್ಭುತವಾದ ಡೆಕೋರೇಷನ್ನ ನಾನೇ ಮಾಡಿದ್ದೀನಿ. ಹೆಂಗಿದೆ? ಸುಳ್ಳೆ ಹೇಳ್ತೀರಿ. ಹೋಗಮ್ಮ. ಏ, ನಿನ್ನನ್ ಬಿಟ್ಟು ಎಲ್ಲಿ ಹೋಗ್ಲಿ ನಾನು? ಏ, ಮುಖನ ಹೀಗೆ ಇಟ್ಕೋಬೇಡ ಪ್ಲೀಸ್, ಸರಿ ಮಾಡ್ಕೋ. ಗಂಟೆ 12 ಆಯ್ತು. ಆಂಟಿ ವಿಶ್ ಯು. ಸ್ಟಾಪ್ ಇಟ್ ವಿನೋದ್. ನನ್ನ ಮಮ್ಮ ಬರ್ಡೇ ದಿನ ಫಸ್ಟ್ ವಿಶ್ ಮಾಡೋ ರೈಟ್ಸ್ ಇರೋದು ನನಗೆ, ಆಮೇಲೆ ನಿಮ್ಗೆಲ್ಲ. ಮಮ್ಮ, ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ ಟು ದ ಬೆಸ್ಟ್ ಮಮ್ಮ ಇನ್ ದ ವರ್ಲ್ಡ್. ಥ್ಯಾಂಕ್ ಯು ಮೈ ಡಾರ್ಲಿಂಗ್. ಮಮ್ಮ, ಒಂದ್ ನಿಮಿಷ. ಓಕೆ. ಸೋ ನೈಸ್ ಆಫ್ ಯು. ನನಗೆ ಮಲ್ಲಿಗೆ ಹೂವು ಅಂದರೆ ತುಂಬ ಇಷ್ಟ. ಇದ್ರ ಪರಿಮಳ ಅಂದರೆ ಉಫ್. ಕ್ವೆಶ್ಚನ್, ಹೂವಿಗೆ ಪರಿಮಳ ಇಲ್ಲದೆ ಇರೋಕ್ಕೆ ಸಾಧ್ಯನಾ? ಹೌದಾ? ಆದರೆ ಮಯೂರಿ ಇಲ್ಲದೆ ಸ್ವಾತಿ ಇರೋಕ್ಕೆ ಸಾಧ್ಯನಾ? ಹ್ಯಾಪಿ ಬರ್ಡೇ ಆಂಟಿ. ಓ, ಥ್ಯಾಂಕ್ ಯು ವೆರಿ ಮಚ್. ಇಲ್ಲ, ಥ್ಯಾಂಕ್ ಯು. ಏನಾಯ್ತು ನನ್ನ ಮಗಳಿಗೆ? ಇದ್ದಕ್ಕಿದ್ದ ಹಾಗೆ ಸಪ್ಪಗಾಗ್ಬಿಟ್ಲಲ್ಲ. ಸಾರಿ ಮಾ, ನಾನು ನಿಮ್ಗೆ ಒಂದು ಗಿಫ್ಟ್ ತರಬೇಕು ಅಂತ ಅನ್ಕೊಂಡೆ, ಆದ್ರೆ ಅದೇನಾಯ್ತೋ ನನಗೆ ಮರ್ತೇ ಹೋಯ್ತು. ಸಾರಿ, ಬಟ್ ಐ ಪ್ರಾಮಿಸ್ ನಾಳೆ ನಿಮ್ಗೆ ಇಷ್ಟವಾಗುವಂತ ಒಂದು ಗಿಫ್ಟನ್ನ ತಂದ್ಕೊಡ್ತೀನಿ. ಓಕೆನಾ? ಈ ವರ್ಷ ಇಂದ ಗಿಫ್ಟ್ ರೂಲ್ಸ್ನ ಚೇಂಜ್ ಮಾಡಿದ್ದೀನಿ. ಅಂದ್ರೆ ಆಂಟಿ, ಇಷ್ಟು ವರ್ಷ ನನ್ನ ಮಗಳು ನನಗೆ ಗಿಫ್ಟ್ ಕೊಡ್ತಾ ಇತ್ತು. ಈ ವರ್ಷ ನನ್ನ ಮಗಳಿಗೆ ನಾನು ಗಿಫ್ಟ್ ಕೊಡ್ತೇನೆ. ಆಂಟಿ, ಒಂದ್ ನಿಮಿಷ, ಕೇಕ್ ಕಟ್ ಮಾಡಿ ಆಂಟಿ. ಓಕೆ, ಆಯ್ತಾಯ್ತು. ಓಕೆ. ನಿಮಿಷ, ಈಗ ಬಂದೆ. ನಿನ್ ಗಿಫ್ಟ್ ತಗೊಂಡ್ ಬರ್ತೇನೆ. ಏನಿದೆ ಇದ್ರಲ್ಲಿ? ಅದನ್ನ ಈಗ ಓಪನ್ ಮಾಡೋ ಹಾಗಿಲ್ಲ. ನೀನ್ ಹುಟ್ಟಿದ ಹಬ್ಬದ ದಿನಾನೇ ಓಪನ್ ಮಾಡು. ದಿಸ್ ಇಸ್ ನಾಟ್ ಫೇರ್ ಮಮ್ಮ. ಅಲ್ಲಿವರೆಗೂ ಕಾಯ್ಬೇಕಾ ನಾನು? ಕಾಯೋದ್ರಲ್ಲೂ ಒಂಥರ ಸುಖ ಇದೆ. ಏನಂತೀಯ? ಓಕೆ ಮಮ್ಮ. ಮೈ ಸ್ವೀಟ್ ಲಿಟಲ್ ಡಾಟರ್. ಮಾ, ನಾನು ನಿಂಗೆ ಅದೆಷ್ಟು ಸಂತೋಷ ಕೊಟ್ಟಿದ್ದೀನೋ ಗೊತ್ತಿಲ್ಲ, ಆದರೆ ನೀನು ನಾನು ಕೇಳ್ದೇನೆ ಎಲ್ಲದನ್ನೂ ಕೊಟ್ಟಿದ್ಯಾ. ಫ್ರೆಂಡ್ಸ್, ನಿಮ್ಗೊಂದು ವಿಷಯ ಗೊತ್ತಾ? ನನಗೆ ದುಃಖ ಅಂದ್ರೇನೆ ಗೊತ್ತಿಲ್ಲ.
ಹಾಗೆ ಬೆಳೆಸಿದಾಳೆ ನನ್ನಮ್ಮ. ಎಲ್ಲರೂ ದೇವ್ರನ್ನ ಅದು ಕೊಡು ಇದು ಕೊಡು ಅಂತ ಕೇಳ್ಕೊತಾರೆ. ಆದರೆ ನಾನು ಇದುವರೆಗೂ ದೇವ್ರನ್ನ ಏನನ್ನೂ ಕೇಳ್ಕೊಂಡಿಲ್ಲ. ಯಾಕೆ ಗೊತ್ತಾ? ನನಗೆ ನನ್ನ ಅಮ್ಮ ಇದ್ದಾರೆ. ಇನ್ನೇನು ಬೇಕು ನನಗೆ? ಐ ಲವ್ ಯು ಮಾ. ಐ ಲವ್ ಯು ಟು ಮಗಳೇ. ಮಮ್ಮ, there's something wrong. ಏನದು? ಹಾ, ನಿನ್ ಬಿಂದಿ ಸೊಟ್ಟಿಗಿದೆ. Guys, come on, let's go. ಸ್ವಾತಿ, ಒಂದ್ ನಿಮಿಷ ನಿಂತ್ಕೋ. ಏನಕ್ಕ? ನೀನ್ ಬಿಂದಿಸು ಅಟ್ಟ. ಅಕ್ಕ ನಿಂತ್ಕೊಳ್ಳಕ್ಕ. ಸ್ವಾತಿ, ನೀನ್ ಬಿಂದಿಸು ಅಟ್ಟ. ನೀನ್ ಬಿಂದಿಸು ಅಟ್ಟ. ಅಕ್ಕ, ಅಕ್ಕ ನಿಂತ್ಕೊಳ್ಳಕ್ಕ. ನೀನ್ ಬಿಂದಿಸು ಅಟ್ಟ ಕಣೆ, ನೀನ್ ಬಿಂದಿಸು ಅಟ್ಟ. ನನ್ ಬಿಂದಿ ಎಲ್ಲ ಸೊಟ್ಟಗಿರೋದು, ನಿನ್ ಬುದ್ಧಿ ಇಲ್ಲ ಕಣೆ, ನೀನ್ ಬಿಂದಿಸು ಅಟ್ಟ. ನಿಂತ್ಕೊಳ್ಳಕ್ಕ. ಸ್ವಾತಿ, ನೀನ್ ಬಿಂದಿಸು ಅಟ್ಟ. ನೀನ್ ಬಿಂದಿಸು ಅಟ್ಟ. ಸೊಟ್ಟಗಿರೋದು ನನ್ ಬಿಂದಿ ಅಲ್ಲ, ನಿನ್ ಬುದ್ಧಿ ಇಲ್ಲ ಕಣೆ, ನೀನ್ ಬಿಂದಿಸು ಅಟ್ಟ.
ದೇವ್ರೇ, ನಮ್ಮ ಈ ಮನೆಯನ್ನು ಮನೆಯವ್ರನ್ನ ಸದಾ ತಣ್ಣಗಿಟ್ಟಿರಪ್ಪ. ನನ್ನ ತಂಗಿ ಸ್ವಾತಿ ಜನ್ಮದಿವಸ ಇವತ್ತು. ಅವಳಿಗೂ ಅವಳ ಕುಟುಂಬಕ್ಕೂ ಸಕಲ ಸುಖ, ಶಾಂತಿ, ನೆಮ್ಮದಿ, ಸಂತೋಷನ ಕೊಟ್ಟು 100 ಕಾಲ ಚೆನ್ನಾಗಿ ಬದುಕೋ ಹಾಗೆ ಹರ್ಸಪ್ಪ. ಬೆಳಗಾಯ್ತು, ಹೇಳಿ. ಹೊತ್ತು ಮುಡಿದ್ಮೇಲೂ ಮಲ್ಕೊಂಡ್ರೆ ಮನೆಗೆ ಶುಭ ಅಲ್ಲ, ಮನ್ಸಿಗೂ ಹಿತ ಅಲ್ಲ. ರೀ ರೀ ಬೆಳಗಾಯ್ತಿದ್ದೇಳಿ. ಅರೆ, ಬಿಂದಿ ಸೊಟ್ಟಿಗಿದೆಯಾ? ಸೊಟ್ಟು ಬಿಂದಿ ಸ್ವಾತಿ ಈಗಲಾದರೂ ಬಿಂದಿನ ನೆಟ್ಟಿಗಿಟ್ಕೊಳಕ್ಕೆ ಕಲ್ತಿದ್ದಾಳೋ ಅಥವಾ ಸೊಟ್ಟಿಗೆ ಇಟ್ಕೋತಾಳೋ? ಹೂ ಅಂದರೆ ಅವಳಿಗೆ ತುಂಬ ಇಷ್ಟ. ಅಂಗಳದಲ್ಲಿ ಯಾವ್ಯಾವುದೋ ಹೂ ಗಿಡಗಳನ್ನ ತಂದು ಹಾಕ್ತಾ ಇದ್ಲು. ಅದಕ್ಕೆ ಅಪ್ಪ ಅವಳನ್ನ ಹೂ ಹುಡುಗಿ ಅಂತ ಇದ್ರು. ಇವತ್ತಿಗೆ ಅವಳಿಗೆ ಎಷ್ಟು ವರ್ಷ ವಯಸ್ಸಾಗಿರ್ಬೋದು? ನಾನೇ ಫೋನ್ ಮಾಡಿ ಕೇಳ್ತೀನಿ. ಅವಳಿಗೆ ಶುಭಾಶಯ ಹೇಳ್ದಂಗೂ ಆಯಿತು, ಚುಡಾಯಿಸ್ದಂಗೂ ಆಯಿತು. ನಮ್ಮ ಹುಡುಗಿ ಇರೋದು ದೂರದ ಬೆಂಗಳೂರಿನಲ್ಲಿ. ಬೆಂಗಳೂರಿನ ಜನ ಇಷ್ಟೊತ್ತಿಗೆಲ್ಲ ಎದ್ದಿರಲ್ಲ. ಅಂದರೆ ನಮ್ಮ ಹೂ ಹುಡುಗಿನೂ ಇನ್ನೂ ಎದ್ದಿರಲ್ಲ. morning, Mama. Oh, very good morning, sweetheart. Happy birthday to you. ಥ್ಯಾಂಕ್ ಯು ಏನಪ್ಪ ಇವತ್ತು
ನಮ್ಮ ರಾಜ್ಕುಮಾರಿ ಇಷ್ಟು ಬೇಗ ಎದ್ದು ಬಿಟ್ಟಿದ್ದಾಳಲ್ಲ. ಯಾಕಂದ್ರೆ ಇವತ್ತು ನನ್ನ ಮಮ್ಮ ಈ ಮನೆ ಮಹಾರಾಣಿ ಬರ್ಡೇ. ವೆರಿ ಸ್ಪೆಷಲ್ ಡೇ ಫಾರ್ ಮೀ ಯು ನೋ. ಅಂಡ್ ದಿಸ್ ಇಸ್ ಫಾರ್ ಯು, ನಮ್ಮ ಹೂ ಹುಡುಗಿಗೆ. ಥ್ಯಾಂಕ್ ಯು. ಯಾರಾದರೂ ಫೋನ್ ಮಾಡಿದ್ರಾ? ಮಹಾರಾಣಿ ಅವರೇ, ನಿಮ್ಮ ಮಹಾರಾಜರದಿನ್ನು ಫೋನ್ ಬಂದಿಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತಿದೆ, ಈ ಮನೆಯಲ್ಲಿ ಬೆಳಗ್ಗೆ ಬೇಗ ಏಳೋ ಅಭ್ಯಾಸ ಯಾರಿಗೂ ಇಲ್ಲ. ಸೋಮಾರಿಗಳು ಬಿದ್ಕೊಂಡಿರ್ತವೆ, ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಸುಮ್ಮನಾಗಿರ್ತಾರೆ. ಇನ್ಯಾರಾದ್ರೂ ಫೋನ್ ಮಾಡಿದ್ರಾ? ಅರ್ಥ ಆಯ್ತು, ನೀನು ಅವ್ರು ಫೋನ್ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ಯೇನೋ. ಸಾರಿ ಮಮ್ಮ, ಅವ್ರದ್ದಿನ್ನೂ ಫೋನ್ ಬಂದಿಲ್ಲ. ಇನ್ನು 8 ಗಂಟೆ, ಆಮೇಲಾದರೂ ಫೋನ್ ಮಾಡ್ಬೋದೇನೋ. ಮಮ್ಮ, ಸಾರಿ ಟು ಸೇ ದಿಸ್. ನೀನು ಪ್ರತಿ ವರ್ಷ ಅವ್ರು ಫೋನ್ ಮಾಡ್ತಾರೆ ಅಂತ ಕಾಯೋದು, ಅವ್ರು ನಿನಗೆ ನಿರಾಸೆ ಮಾಡೋದು. ನೀನು ಯಾಕೆ ಹೀಗೆ? ನಿನ್ನ ಬಗ್ಗೆ ಸ್ವಲ್ಪನೂ ಪ್ರೀತಿ ಇಲ್ದಿರೋರ್ ಬಗ್ಗೆ ನೀನು ಯೋಚನೆ ಮಾಡಿ ನಿನ್ನ ಸಂತೋಷನ ಯಾಕೆ ಕಳ್ಕೊತ್ಯಾ? ಮಮ್ಮ, ಶಿ ಡಸಂಟ್ ಡಿಸರ್ವ್ ಯುವರ್ ಲವ್ ಮಮ್ಮ. ಅದು ಅಲ್ಲದೆ ಅವ್ರು ನಿನ್ನ ಪ್ರೀತಿಗೆ ಲಾಯಕ್ಕೆ ಅಲ್ಲ. ಹಾಗೆಲ್ಲ ಹೇಳಬಾರ್ದು ಮಗಳೇ. ಸುಮತಿ ದೊಡ್ಡಮ್ಮ ಇದ್ದಾರಲ್ಲ, ಅವ್ರು ತುಂಬ ಒಳ್ಳೆಯವರು. ಹಾಲಿನಂಥ ಮನಸ್ಸು, ಚಿನ್ನದಂಥ ಗುಣ. ಒಂದು ವೇಳೆ ನಾನು ಅವ್ರನ್ನ ಮರೆತರೂ ಮರಿಬಹುದೇನೋ, ಆದರೆ ಅವರು ಸಾಧ್ಯವೇ ಇಲ್ಲ. ಅಷ್ಟೊಂದು ಪ್ರೀತಿ ಇದೆ ಅವ್ರಿಗೆ ನನ್ನ ಮೇಲೆ. ಹಾಗಿದ್ರೆ ಒಂದು ಫೋನ್ ಮಾಡಿ ಮಾತಾಡ್ಬೋದಲ್ವಾ ನಿನ್ನ ಜೊತೆ? ಫೋನ್ ಮಾಡಿದ್ರೆ ಮಾತ್ರ ಪ್ರೀತಿ ಇದೆ ಅಂತನಾ? ನಮ್ಮ ನಡುವೆ ಎಷ್ಟೊಂದು ವ್ಯಕ್ತಪಡಿಸೋಕ್ಕಾಗದೇ ಇರೋ ಹಿತವಾದ ಭಾವನೆಗಳಿರ್ತವೆ. ಒಂದು ನೋಟ, ಒಂದು ಸ್ಪರ್ಶ, ಒಂದು ನೆನಪು, ಸಾವಿರಾರು ಅರ್ಥಗಳನ್ನು ಹೇಳ್ತವೆ. ಅನುಭವಕ್ಕೆ ಬರ್ತಾ ಬರ್ತಾ ಅರ್ಥ ಆಗುತ್ತೆ. ರಿಯಲಿ ರಿಯಲಿ. ಅಂದಾಗೆ ನಿಮ್ಮಮ್ಮಗೆ ವಯಸ್ಸಾಗ್ಬಿಟ್ಟಿದ್ಯಾ ನೋಡು, ಬಿಳಿ ಕೂದಲೇನಾದ್ರೂ ಬಂದಿದ್ಯಾ ನೋಡು. ಚಾನ್ಸೇ ಇಲ್ಲ. ನನ್ನ ಮಮ್ಮಗೆ ಬರ್ತ್ಡೇಗಳು ಬರ್ತಿರ್ತವೆ ಹೊರತು ಬಿಳಿ ಕೂದಲು ಬರಕ್ ಚಾನ್ಸೇ ಇಲ್ಲಪ್ಪ. ಯು ಆರ್ ಎನ್ ಏಂಜಲ್ ಮಮ್ಮ. ಯು ದ ಮೋಸ್ಟ್ ಬ್ಯೂಟಿಫುಲ್ ಏಂಜಲ್ ಇನ್ ದಿಸ್ ವರ್ಲ್ಡ್. ಥ್ಯಾಂಕ್ ಯು ಚಿನ್ನ. ನೀನು 100 ವರ್ಷ ಬಾಳ್ಬೇಕು. ನಮಸ್ಕಾರ ಅಮ್ಮೋರೆ. ಓ ನಮಸ್ಕಾರ. ಹಾಲು ತಂದ್ಯಾ? ನೋಡಿರದ ಪಶುಪತಿ ಅವರಿಗೆ ಮತ್ತು ಸೋಮುಗೆ ಬಾದಾಮಿ ಹಾಲು ಕೊಟ್ಬಿಡು. ಮೀನಾಕ್ಷಿಗೆ ಸಿಂಧುಗೆ ಕಾಫಿ, ಮೇಘಂಗೆ ಚಿಂಟುಗೆ ಎಲ್ಲ ಗೊತ್ತಿದೆ ಅಮ್ಮೋರೆ, ನಾನು ಮಾಡ್ತೀನಿ ಬನ್ನಿ. ಎಲ್ಲಿ ಮೇಘ ಎದ್ದಂಗಿಲ್ಲ? ಅವಳು ಆಗಲೇ ಎದ್ದು ಚಿಂಟು ಜೊತೆ ಹೊರಗಡೆ ಹೋದ್ಲು. ಚಿಂಟು ಜೊತೆ ಹೊರಗಡೆ ಹೋದ್ಲಾ? ನಂಗೊಂದು ಮಾತು ಹೇಳಿಲ್ವಲ್ಲ, ಎಲ್ಗೋಗಿರ್ಬೋದು? ಗೊತ್ತಿಲ್ಲ ಅಮ್ಮೋರೆ.